ಈ ಶಾಲೆಗೆ 10 ವರ್ಷಗಳ ಪರಿಚಯ. ಇವಾಗೇನು ನಿಮ್ಮ ಮುಂದೆ ಒಂದು ಮಗು ಮಾತನಾಡ್ತು, ಗೌತಮಿ. ಆ ಮಗುನು ಸಹ ನನ್ನ ಸ್ಟೂಡೆಂಟ್. ನಾನು 1-2 ಗಂಟೆನೋ 3 ಗಂಟೆನೋ ಪಾಠ ಮಾಡಿದ್ದೀನಿ ಆ ಮಗುಗೆ. 10 ವರ್ಷಗಳ ಹಿಂದೆ ನಾನು ಈ ಶಿಕ್ಷಣ ಸಂಸ್ಥೆಗೆ ಬಂದಾಗ ಶಿಕ್ಷಣ ಸಂಸ್ಥೆ ಹೇಗಿತ್ತು, ಇವತ್ತು ಈ ಶಿಕ್ಷಣ ಸಂಸ್ಥೆ ಎಷ್ಟು ಬೆಳೆದಿದೆ ಅಂದ್ರೆ ಅದನ್ನು ನೋಡಿದಾಗ ಖುಷಿ ಆಗುತ್ತೆ. ಎಷ್ಟೆಲ್ಲ ಬದಲಾವಣೆ ಆಗಿದೆ. ಈ ಬದಲಾವಣೆಗೆ ಕಾರಣ ಇಲ್ಲಿರುವಂತಹ ಶಿಕ್ಷಕರ ಶ್ರಮ, ಆಡಳಿತ ಮಂಡಳಿಯ ಶ್ರಮ. ಶಿಕ್ಷಕರಾಗಲಿ ಆಡಳಿತ ಮಂಡಳಿ ಆಗಲಿ ಒಂದು ಸೈನ್ಯದಂತೆ ದುಡಿದಾಗ ಮಾತ್ರ ಒಂದು ಶಿಕ್ಷಣ ಸಂಸ್ಥೆ ಈ ರೀತಿಯಾಗಿ ಹೆಮ್ಮರವಾಗಿ ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪೋಷಕರೇ. ಇವತ್ತು ಸಂಸ್ಥೆ ಪ್ರಾರಂಭ ಆಗಿ 15 ವರ್ಷಗಳಾಗಿದೆ. ನಿಮ್ಮ ಮಕ್ಕಳು, ಪ್ರತಿಯೊಬ್ಬ ಪೋಷಕರ ಆಸೆ, ಪ್ರತಿಯೊಬ್ಬ ಪೋಷಕರ ಕನಸು ಅವರ ಮಕ್ಕಳು. ಎಲ್ಲ ಪೋಷಕರಲ್ಲಿ ಒಂದು ಯೋಚನೆ ಇರುತ್ತೆ, ಯಾವ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗುತ್ತೆ ಅಂತ ಹುಡುಕಾಟ ಮಾಡುವಂತಹ ಒಂದು ಸಂದರ್ಭ ಇವತ್ತು. ಯಾಕಂದ್ರೆ ಅಷ್ಟು ಶಾಲೆಗಳು ಹುಟ್ಟುತ್ತಾ ಇದೆ. ಶ್ರೀಮತಿ ಮುನಿಯಮ್ಮನವರ ಮುದ್ದಿನ ಮಗನಾದ ಶ್ರೀಯುತ ಬಾಲಕೃಷ್ಣರವರು ಸಮಾಜ ಸೇವೆ ಸಲ್ಲಿಸುವ ದೃಷ್ಟಿಕೋನದಿಂದ ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಗಡಿ ಭಾಗದಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಶಿಕ್ಷಣವನ್ನ ನೀಡುವ ಸಂಕಲ್ಪವನ್ನ ಮಾಡಿ ನಲ್ಲೂರು ಬುಲೆಟ್ ವೆಂಕಟೇಶಪ್ಪನವರ ಪುತ್ರಿ ಹಾಗೂ ಎನ್.ಪಿ. ಶಿವಪ್ರಸಾದ್ ಮತ್ತು ಎಂ.ಪಿ. ಬಾಬುರವರ ಪ್ರೀತಿಯ ಸಹೋದರಿ ಹಾಗೂ ಬಾಲಕೃಷ್ಣರವರ ಧರ್ಮಪತ್ನಿಯಾದ ಶ್ರೀಮತಿ ಕವಿತಾ ಬಾಲಕೃಷ್ಣರವರ ಸಹಯೋಗದೊಂದಿಗೆ 2009-10ನೇ ಸಾಲಿನಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಸಮೀಪದ ಈ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಕೇವಲ 10 ಕೊಠಡಿಗಳನ್ನ ಒಳಗೊಂಡ ವಿದ್ಯಾಸಂಸ್ಕೃತಿ ಇಂಟರ್ ನ್ಯಾಷನಲ್ ಶಾಲೆಯನ್ನ ಪ್ರಾರಂಭಿಸಲಾಯಿತು. ಮನಸ್ಸಿದ್ದರೆ ಮಾರ್ಗ ಎನ್ನುವ ಗಾದೆ ಮಾತಿನಂತೆ ಕವಿತಾ ಬಾಲಕೃಷ್ಣರವರ ಹಿರಿಯ ಪುತ್ರನಾದ ಸುಹಾಸ್ ಬಿ ರವರು ಸಹ ಶಾಲೆಯ ಉಪ ಪ್ರಾಂಶುಪಾಲರ ಹುದ್ದೆ. It has been a very beautiful and great pleasure for me to stand in front of you people, and today I am not here by chance, and today I am here by choice. ನಾನು ಬಹಳ ಒಂದು ಸಮಯ ತಗೊಳ್ಳಲ್ಲ, ಆಲ್ರೆಡಿ ಚಳಿ ಜಾಸ್ತಿ ಆಗೈತೆ. Just I'll explain what has been happened with me over here and how my career has been built over here. I am the poor person, one who gave a big stages for me to achieve and to stand in a very great premises, that too from High Court to Supreme Court. How this great, instead of saying institution, how this great temple has modified me, has given a structure for me to stand in a great places. ನಾನಿಲ್ಲಿ 8ನೇ ತರಗತಿಗೆ ಅಡ್ಮಿಷನ್ ತಗೊಂಡೆ. ಕೊಯ್ದ್ರೆ ಅಕ್ಷರ ಬರೋದಿಲ್ಲ, ಕೊಯ್ದ್ರೆ ಎದೆ ಸೀಳಿದ್ರೆ ಅಕ್ಷರ ಇಲ್ಲ. ಈಗ ಫಸ್ಟ್ ಫ್ಲೋರ್ ಇಂದ 6ನೇ ಕೊಠಡಿ, ಮೊಟ್ಟ ಮೊದಲನೇ ದಿನ ದೇವೇಗೌಡ ಸರ್ ಅನ್ನೋರು ಸುಮಾರು 15 ವರ್ಷದ ಹಿಂದೆ ಮಾಡಿದ್ದಂಥ ಪಾಠ ಇವತ್ತು ಗುರ್ತಾಯಿದೆ. ಗೀಜುವಿನ ಗುಡು ಅಂತ ಹೇಳಿಬಿಟ್ಟು ಪುಸ್ತಕ ಎತ್ಕೊಂಡು ಓದಪ್ಪ ಅಂದ್ರೆ ನನಗೆ ಎದೆ ಸೀಳಿದ್ರೆ ಅಕ್ಷರ ಇಲ್ಲ, ಓದೋದಿಲ್ಲ. ಎದೆ ಸೀಳಿದ್ರೆ ಅಕ್ಷರ ಇಲ್ಲ, ಪುಸ್ತಕದಲ್ಲಿ ಓದಿಲ್ಲ. ತದನಂತರ ಚಾಕ್ ಪೀಸ್ ಕೈ ಕೊಟ್ಬಿಟ್ಟು ಅಟ್ಲೀಸ್ಟ್ ಆದ್ರೂ ಅಕ್ಷರಮಾಲೆ ಆದ್ರೂ ಬರೆಯಪ್ಪ ಅಂದ್ರು. ಬಹಳ ಸತ್ಯವಾಗಿ ಹೇಳ್ತಾ ಇದ್ದೀನಿ, ಏನು ಕಟ್ಟುಕತೆ ಅಂತ ಅಲ್ವೇ ಇಲ್ಲ. ಈ 4 ಅಕ್ಷರ ನಾನು ಬರೆದಿದ್ದು, 4 ಅಕ್ಷರ. 8ನೇ ತರಗತಿ ಕೇವಲ 4 ಅಕ್ಷರ ಮಾತ್ರ ಬರೆದೆ. 5ನೇ ವರ್ಷಕ್ಕೆ ಹೋಗ್ಲೇ ಇಲ್ಲ. ಬರೆಯೋದೆಂಗೂ ಬರೋದಿಲ್ಲ. ಸರಿಯಾಗಿ ಇಲ್ಲಿ ಒಂದು ಬಿಟ್ಟರು ನಮ್ಮ ದೇವೇಗೌಡ ಸರ್, ನನ್ನ ಗುರುಗಳು ಒಂದು ಬಿಟ್ಟರೆ ಇಲ್ಲಿ. ತದನಂತರ ಆ 0 ಇದ್ದಂತ ನನ್ನನ್ನ 10ನೇ ತರಗತಿಗೆ ಬರುವಾಗ ಒಂದು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಮಾಡಿ ನಿಲ್ಲಿಸಿದೆವು ನನ್ನ ಶಾಲೆ. ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ಎಸ್ಪೆಷಲಿ ಇನ್ ಕನ್ನಡ. ತದನಂತರ
ನಾವೇನು ಒಂದು ದೊಡ್ಡ ಶ್ರೀಮಂತರ ಕುಟುಂಬದಿಂದ ಆಗಲಿ ಒಂದು ಒಳ್ಳೆ ಜಮೀನ್ದಾರ ಕುಟುಂಬದಿಂದ ಆಗಲಿ ಬಂದವರಂತೂ ಅಲ್ಲವೇ ಅಲ್ಲ, 100% ಅಲ್ಲವೇ ಅಲ್ಲ. We belongs to a very poor family where my father is an mango merchant, my mother is a housemaker, and I have ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯವಾದ ಸೇವೆಯನ್ನ ಮಾಡಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ತಂದೆ ತಾಯಿಗಳು ತೋರಿದ ಹಾದಿಯಲ್ಲಿ ಶ್ರಮಪಟ್ಟು ರಾತ್ರಿ ಹಗಲು ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚಿಂತಿಸಿ ಯೋಜನೆಗಳನ್ನ ತಯಾರಿಸಿ ಕಾರ್ಯರೂಪಕ್ಕೆ ತಂದು ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಕವಿತಾ ಬಾಲಕೃಷ್ಣರವರ ಇಬ್ಬರು ಮಕ್ಕಳಲ್ಲಿ ಹಿರಿಯ ಮಗನಾಗಿರುವ ಸುಹಾಸ್ ರವರು ಶೈಕ್ಷಣಿಕ ರಂಗದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತಿದ್ದರೆ, ಕಿರಿಯ ಮಗನಾಗಿರುವ ಭರತ್ ಬೀರವರು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ವೈದ್ಯಕೀಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. 2024-25ನೇ ಸಾಲಿನಲ್ಲಿ ICSE ಪಠ್ಯಕ್ರಮದ 10ನೇ ತರಗತಿಯ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದಿದ್ದು, ಅತ್ಯುನ್ನತ ಶ್ರೇಣಿಯಲ್ಲಿ 35 ವಿದ್ಯಾರ್ಥಿಗಳು, ಉನ್ನತ ಶ್ರೇಣಿಯಲ್ಲಿ 13 ವಿದ್ಯಾರ್ಥಿಗಳು, ಪ್ರಥಮ ದರ್ಜೆಯಲ್ಲಿ 15 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು ಶ್ರೀಯುತ ಶೇಖರ್ ಅವರ ಮಗಳಾದ ನಿವೇದಿತಾ ಎನ್ನುವ ವಿದ್ಯಾರ್ಥಿನಿಯು ವಿಷಯವಾರು 98 ಅಂಕಗಳನ್ನ ಪಡೆದು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದ್ದಾಳೆ. ಏನೇ ಯೋಚನೆ ಮಾಡ್ತಿದ್ಯಾ? ಏನಂತ ಇಲ್ಲ ಚಲು ನೆರೆ ತಿಂಗಳಲ್ಲಿ ನಮ್ ಸ್ಕೂಲ್ ಆಗೋಗುತ್ತೆ, ನಾವೆಲ್ಲರೂ ಚೆನ್ನಾಗಿ ಕ್ಲಿಯರ್ ಆಗ್ತೀವಿ. ಯಾವ ಕಾಲೇಜ್ ಹೋಗ್ಬೇಕಂದ್ರೆ ಭಯ ಆಗ್ತಿದೆ. ಯಾಕೆ ಯೋಚನೆ ಮಾಡ್ತೀಯಾ? ನಮ್ ಕಾಲೇಜ್ ಇಲ್ವಾ? ವಿದ್ಯಾಸಂಸ್ಕೃತಿ PU ಕಾಲೇಜ್. ಅಲ್ಲೇ ಎಲ್ಲಾದ್ರೂ ಸರಿ, ಅಲ್ಲೇ ಎಲ್ಲಾದ್ರೂ ಜೊತೆಗೆ ಹೋಗೋಣ. ನಮ್ ಊರಲ್ಲೆಲ್ಲ ಏನಾಗ್ತಿದೆ ಗೊತ್ತಾ? ನಮ್ ಕಾಲೇಜ್ ಬೇರೆ ವಸ್ತು ಕೋಚಿಂಗ್ ಹಿಂಗಿರುತ್ತೋ ಏನೋ ಅಂತಿದ್ದಾರೆ. ತಂತಾನೆ ಒಂದ್ ನಿಮಿಷ PBDZ ಓದ್ತಾರೆ. ಇನ್ ಕಾಲೇಜ್ ಅಲ್ಲಿ ಬಿಟ್ಬಿಡ್ತಾರ, ಅದು ಬೇರೆ. ನಮ್ ಕವಿತಮ್ಮ ನಮ್ ಬಿಟ್ಬಿಡ್ತಾರ ನಮ್ಮನ್ನ. ಕಾಲೇಜ್ ಏನೋ ಹೊಸದು, ರಕ್ಸ್ಲಾಸ್ ಏನಾದ್ರೂ ಹೊಸಬ್ರಾ? ಕಾಲೇಜ್ ಏನೋ ಹೊಸದು, ನಮ್ ಮ್ಯಾನೇಜ್ಮೆಂಟ್ ಏನಾದ್ರು ಹೊಸದಾ? ಇಷ್ಟು ವರ್ಷಗಳಿಂದ ಸ್ಕೂಲ್ ನಡ್ಸ್ಕೊ ಬಂದಿದ್ದಾರೆ. ಎಜುಕೇಶನ್ ಫೀಲ್ಡ್ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ನಮ್ ಮ್ಯಾನೇಜ್ಮೆಂಟ್ ಒಂದ್ ಹೆಜ್ಜೆ ಮುಂದೆ ಹಾಕಿದ್ದಾರೆ ಅಂದ್ರೆ ಹಿಂದೆ ಹಾಕೋ ಮಾತೇ ಇಲ್ಲ. ನಾವೇ ಭಯ ಪಡ್ಬೇಕು. ಅಯ್ಯೋ, ಮೊನ್ನೆ ನಾನೊಂದು ಕಾಲೇಜ್ ನಡ್ಕೊಂಡ್ ಬಂದೆ, ಅದೇನೋ ಚೆನ್ನಾಗಿಲ್ಲಪ್ಪ, ಅದೇನೋ ಚೆನ್ನಾಗಿಲ್ಲಪ್ಪ. ನಮ್ ದೊಡ್ಡವ್ರು ಏನಿದ್ರೆ ನಸುರದ ಬೆತ್ತ ನನಗೆ ಅಂತ ನನ್ನ ಪರಿಸ್ಥಿತಿ ಆಗಾಯ್ತು. ಅವರೆಲ್ಲ ಬರೀದ್ರೆ ಸಬ್ಜೆಕ್ಟ್ಗೆ ಓದ್ಕೊಳ್ತಾರೆ, ಆದ್ರೆ ನಮ್ಗೆ ಬೇಕಾಗಿರೋದು ಆಬ್ಜೆಕ್ಟಿವ್ ತಾನೆ. ನಮ್ ಕಾಲೇಜ್ ಹೆಸರು NIPK, IIT, JEE, CET ಪ್ಯಾಟ್ಗಳಿಂದ ಬಂದಂತವ್ರು, ತುಂಬಾ ರ್ಯಾಂಕ್ಸ್ ಕೊಟ್ಟಂತವ್ರು. ನಾನು ಕುರಿ ಸಾಧನೆ ಮಾಡ್ಬೇಕು ಅಂದ್ರೆ ಈ ಕಾಲೇಜೇ ಕರೆಕ್ಟ್. ನಾನ್ ಮಾತ್ರ ಈ ಕಾಲೇಜ್ ಬಿಟ್ಟು ಎಲ್ಲೂ ಸೇರಲ್ಲಪ್ಪ. ಲೆಕ್ಚರರ್ಸ್ ಬಂದಿದ್ರು ಗೊತ್ತಲ್ವಾ? ಬಾಟನಿ, ಝಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇವ್ರಿಗಿಂತ ಒಬ್ರು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು. ರಿಸಲ್ಟ್ಸ್ ಬರ್ಬೇಕಂದ್ರೆ ಟೀಮ್ ವರ್ಕ್ ಇರಲೇಬೇಕು. ನಮ್ ಕಾಲೇಜಲ್ಲಿ ಟೀಮ್ ವರ್ಕ್ ಅನ್ನೋದು ತುಂಬಾ ಚೆನ್ನಾಗಿದೆ. ನನ್ 100% ನಂಬಿಕೆ ಇದೆ ಅವರು ರಿಸಲ್ಟ್ಸ್ ತಂದ್ಕೊಡ್ತಾರೆ ಅಂತ. ಅವ್ರಿಗಿಂತ ಚೆನ್ನಾಗಿ ಪಾಠ ಮಾಡೋ ಲೆಕ್ಚರರ್ಸ್ ಬೇಕಾ? ನಮ್ ಈ ಕಾಲೇಜ್ ಬೇಕು, ಇನ್ಯಾವ ಕಾಲೇಜ್ ಸೇರಲ್ಲಪ್ಪ. ನಾನು ಇದೇ ಕಾಲೇಜಲ್ಲೇ ಸೇರ್ತೀನಿ, ನೀವು ಇದೇ ಕಾಲೇಜಲ್ಲೇ ಸೇರ್ತೀರಾ? ಎಲ್ಲರೂ ವಿದ್ಯಾಸಂಸ್ಕೃತಿ PU ಕಾಲೇಜಿನಲ್ಲಿ ಸೇರಿ
dances. Truly, every minute was a masterclass in dance and totally a breathtaking performance. Jai Shri Ram, Jai Shri Ram, Jai Shri Ram, Raja Ram. How calm to hear Rama's chanting. Yes, Indian culture is rich with stories that tells us lots of values such as truth, duty, love and sacrifice. One such eternal story is from Ramayana, which shows the ideal life of Lord Rama and Sita. Of course, at the heart of this great epic stands Lord Rama, the ideal son, the noble warrior and the symbol of Dharma. Satvika, can you please say the bonding between Lord Rama and Sita? And is that bond genuine? Yes, their bond is genuine because it represents purity, kind, devotion and respect. Values that inspires us even today. Interesting. Okay, to bring this divine story alive, our talented dancers are ready to perform a beautiful dance depicting the life of Lord Rama and Sita. Kindly welcome the performers with an heartfelt applause. मूछों को थोड़ा राउंड घुमा के अन्ना की जैसा चश्मा लगा के कोकोनट में लस्सी मिला के आ जाओ सारे मूड बना के मूछों को थोड़ा राउंड घुमा के अन्ना की जैसा चश्मा लगा के कोकोनट में लस्सी मिला के आ जाओ सारे मूड बना के दिखाना पड़ेगा